ನಮಸ್ತೆ ಸ್ನೇಹಿತರೆ, ನಾನು ಇವತ್ತೊಂದು ವಿಶೇಷವಾದಂತಹ ಒಂದು ಕೃಷಿ ಮಾಹಿತಿಯನ್ನು ಕೊಡೋದಕ್ಕೆ ಬಂದಿದ್ದೀನಿ. ಸಾಕಷ್ಟು ಜನರಿಗೆ ಈ ಕೃಷಿ ಮಾಡಬೇಕು, ನಾನು ನನ್ನ ತೋಟದಲ್ಲಿ ಹಣ್ಣು ಬೆಳಿಬೇಕು, ತರಕಾರಿ ಬೆಳಿಬೇಕು, ಅದರಿಂದ ನಾನು ಒಂದಷ್ಟು ಸಂಪಾದನೆನೂ ಮಾಡಬೇಕು, ಆರೋಗ್ಯಪೂರ್ಣ ಹಣ್ಣುಗಳನ್ನು ತಿನ್ನಬೇಕು ಅಂತ ಆಸೆ ಇರುತ್ತೆ. ಆದ್ರೆ ಅವ್ರ ಹತ್ರ ಜಮೀನು ಇರೋದಿಲ್ಲ. ಈ ಕಾರಣಕ್ಕಾಗಿ ತುಂಬಾ ಜನ ಏನ್ ಮಾಡ್ತಾರೆ, ನಗರಗಳಲ್ಲಿ ಸ್ಲ್ಯಾಬ್ ಮೇಲೆ, ಅಂಗಳದಲ್ಲಿ ಎಲ್ಲ ತರಕಾರಿಗಳನ್ನ ತರಕಾರಿಯನ್ನು ಬೆಳಿತಾರೆ. ಆದ್ರೆ ಅದಕ್ಕೆ ಹಾಕುವಂತ ಗೊಬ್ಬರ ಏನಿದೆಯಲ್ಲ, ಆ ಗೊಬ್ಬರಗಳ ಆಯ್ಕೆಯಲ್ಲಿ ಅವರು ತಪ್ಪು ಹೋಗ್ತಾರೆ. ಈ ಗೊಬ್ಬರವನ್ನ ಸರಿಯಾಗಿ ಕೊಡದೇ ಇದ್ರೆ ಗಿಡಗಳು ಬೆಳೆಯೋದಿಲ್ಲ, ಅವ್ರು ಅನ್ಕೊಂಡಾಗೆ ಅದು ಆಗೋದಿಲ್ಲ. ಸೊ ಹೀಗಾಗಿ ತುಂಬಾ ಜನ ಅರ್ಧಕ್ಕೆ ಅದನ್ನ ಕೈ ಬಿಡ್ತಾರೆ. ನಾನಿವತ್ತೊಂದು ಒಬ್ಬ ನಮ್ಮ ಸಂತೆಕಟ್ಟೆಯ ಒಬ್ಬ ಮಹಿಳೆ ಪ್ರೇಮಾ ಮೇಡಮ್ ಅವರ ಮನೆ ಕರ್ಕೊಂಡು ಹೋಗ್ತೇನೆ. ಕಳೆದ 1 ವರ್ಷಗಳಿಂದ ನಮ್ಮ ಮೋದಿ ಕೇರ್ನ ಪ್ರಾಡಕ್ಟ್ ಅನ್ನ ಒಂದು ಮಾವಿನ ಗಿಡಕ್ಕೆ ಕೊಟ್ಟಿದ್ದಾರೆ. ಯಾವ ರೀತಿ ರಿಸಲ್ಟ್ ಬಂದಿದೆ, ಸೊ ಯಾವ್ದು ಹ್ಯಾಕ್ ಕೊಟ್ಟರು ಅವ್ರ ಹತ್ರನೇ ಕೇಳ್ತೀನಿ. ಪ್ಲೀಸ್ ಮೇಡಮ್. ನಮಸ್ತೆ ಸರ್. ಓಕೆ, ಸೊ ಖುಷಿ ಆಯ್ತು. ನೋಡಿ, ಫಸ್ಟ್ ನಾನು ತೋರಿಸ್ಬಿಡ್ತೀನಿ ನಿಮ್ಗೆ ಯಾವ ತರ ನಮ್ಮ ಮೋದಿ ಕೇರ್ನ ಪ್ರಾಡಕ್ಟ್ ಅನ್ನ ಹಾಕಿದ ನಂತರ ಯಾವ ರೀತಿ ಮಾವಿನಕಾಯಿಗಳು ಬಂದಿದೆ ನೀವು ನೋಡಬಹುದು. ಇಲ್ಲಿ ನೋಡಿ, ಗೊಂಚಲು ಬಂದಿದೆ. ನೀವು ಇಲ್ಲಿ ಇನ್ನೊಂದು ನೋಡಬಹುದು, ಗಿಡ ನೋಡಿ ನನ್ಕಿಂತನೂ ಶಾರ್ಟ್ ಇದೆ, ನನ್ನಷ್ಟು ಹೈಟು ಇಲ್ಲ, ಆದ್ರೆ ಯಾವ ರೀತಿ ಹಣ್ಣುಗಳನ್ನ ಬಿಟ್ಟಿದೆ ಅಂತ ನೋಡಬಹುದು. ಎಷ್ಟು ವರ್ಷ ಆಯ್ತು ಈ ಗಿಡಕ್ಕೆ? ಬರೀ 2.5 ವರ್ಷ ಆಯ್ತು ಸರ್. 2.5 ವರ್ಷ ಆಯ್ತು. ಎಷ್ಟು ವರ್ಷದಿಂದ ನಮ್ಮ ಮೋದಿ ಕೇರ್ನ ಪ್ರಾಡಕ್ಟ್ ಅನ್ನ ಕೊಡ್ತಾ ಇದ್ದೀರಿ? ಈಗ ಹೋದ 1 ವರ್ಷದಿಂದ ಆಗ್ತಾ ಇದೆ. 1 ವರ್ಷದಿಂದ ಕೊಡ್ತಾ ಇದ್ದೀರಿ. ಓಕೆ, ಅದಕ್ಕಿಂತ ಮುಂಚೆ ಯಾವ್ದು ಕೊಡ್ತಾ ಇದ್ದೀರಿ? ಅದರ ಮುಂಚೆ ನಾವು ಒಂದು ಕೆಮಿಕಲ್ಸ್ ಆಗ್ತಾ ಇದೆ, ಅದ್ರಲ್ಲಿ ಯಾವ ರಿಸಲ್ಟ್ ಕೊಟ್ಟಿಲ್ಲ.